ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರ, ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋರು ಯಾರು? ಕಳೆದ ಒಂದು ತಿಂಗಳಿಂದ ರಾಜ್ಯ ಬಿಜೆಪಿಯಲ್ಲಿ ಏನು ನಡೀತಾ ಇದೆ? ದೆಹಲಿಯಿಂದ ಬಂದಂತಹ 3 ನಾಯಕರು ದಿಢೀರಂತ ರೆಸಾರ್ಟನ್ನು ಸೇರ್ಕೊಂಡಿದ್ದು ಯಾಕಾಗಿ? RSSನ ಒಬ್ಬ ಪ್ರಭಾವಿ ನಾಯಕರು ದಿಢೀರಂತ ರಾಜ್ಯಕ್ಕೆ ಹೊರಟು ಮೀಟಿಂಗನ್ನು ಹಮ್ಮಿಕೊಂಡಿದ್ದು ಯಾಕೆ? ಹೈಕಮಾಂಡ್ ರಾಜ್ಯ ಬಿಜೆಪಿಯಲ್ಲಿ ಹೂಡಿರುವಂತಹ ತಂತ್ರಗಳೇನು? ತುಂಬ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರವನ್ನು ಇವತ್ತಿನ ವಿಡಿಯೋದಲ್ಲಿ ತುಂಬ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಇವತ್ತಿನ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯನ್ನು ನೋಡ್ತಾ ಇದ್ರೆ JDS BJP ಜೊತೆ ಸೇರ್ಕೊಂಡಿದೆಯೋ ಅಥವಾ BJPಯೇ JDS ಜೊತೆ ಸೇರ್ಕೊಂಡಿದೆಯೋ ಅನ್ನೋ ಅನುಮಾನ ಮೂಡ್ತಾ ಇದೆ. ಒಂದು ರಾಷ್ಟ್ರೀಯ ಪಕ್ಷ, ಅದು ಕೂಡ ಭಾರತೀಯ ಜನತಾ ಪಾರ್ಟಿಯಂತಹ ಪಕ್ಷ. ಉತ್ತರ ಭಾರತದಲ್ಲಿ ಇವರನ್ನು ಕಟ್ ಹಾಕೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಇಂತಹ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಇದೆಯೋ ಇಲ್ವೋ ಅನ್ನೋದೇ ಕೂಡ ಗೊತ್ತಾಗ್ತಾ ಇಲ್ಲ. ಅದೇ ಇನ್ನೊಂದು ಕಡೆ ಇನ್ನೇನು ಮುಗ್ದೇ ಹೋಯಿತು, ICU ಸೇರಿಕೊಂಡಿದೆ ಹಿಂಗಂತ ಅಂದ್ಕೊಂಡಿದ್ದಂತಹ JDS ಪಕ್ಷ ಸಡನ್ನಾಗಿ ಆಕ್ಟಿವ್ ಆಗ್ತಾ ಇದೆ. ಒಂದು ವಿರೋಧ ಪಕ್ಷ ಹೆಂಗಿರಬೇಕು ಅನ್ನೋದನ್ನು ಇವತ್ತು JDS ಹೇಳ್ಕೊಡ್ತಾ ಇದೆ. ನೋಡಿ, ಬಿಡದಿಯ ಟೌನ್ಶಿಪ್ ವಿಚಾರ, ಇದಕ್ಕಿಂತ ದೊಡ್ಡ ವಿಷಯ ಬೇಕಿತ್ತೇನ್ರಿ ವಿರೋಧ ಪಕ್ಷಕ್ಕೆ? ಇಲ್ಲಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಎಲ್ಲೂ ಕೂಡ ಕಾಣಿಸ್ತಾನೆ ಇಲ್ಲ. ವಿರೋಧ ಪಕ್ಷದ ನಾಯಕರು ಇಲ್ಲ, ರಾಜ್ಯಾಧ್ಯಕ್ಷರು ಇಲ್ಲ. ಪಕ್ಷದಲ್ಲಿ ಬಣ ರಾಜಕೀಯವೇ ತುಂಬಿಕೊಂಡಿರ್ಬೇಕಾದ್ರೆ ಹೇಗೆ ತಾನೇ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯ? ಆದರೆ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ಆಕ್ಟಿವ್ನೆಸ್ಸನ್ನು ನೋಡ್ತಾ ಇದ್ರೆ ಯಾಕೋ ಮುಂದಿನ CM ಕುಮಾರಣ್ಣನೇ ಅಂತ ಅನಿಸ್ತಾ ಇದೆ. ರಾಜ್ಯ BJP ನಾಯಕರು ಕುಮಾರಣ್ಣನ ನೋಡಿ ಇವತ್ತು ಕಲಿಬೇಕಾಗಿದೆ. ಕಾರ್ಯಕರ್ತರನ್ನು ಬಳಸ್ಕೊಳ್ಳೋದಷ್ಟೇ ಅಲ್ಲ, ಅವರನ್ನು ಉಳಿಸ್ಕೊಳ್ಬೇಕು. ಒಂದು ಕಡೆ JDS ಹಿಂಗೆ ಸಂಘಟನೆ ಕೆಲಸವನ್ನು ಮಾಡ್ತಾ ಇದ್ರೆ, ಎಟ್ ದಿ ಸೇಮ್ ಟೈಮ್ ರಾಜ್ಯ BJPಯಲ್ಲಿ ಬೆಂಕಿ ಹತ್ಕೊಂಡಿದೆ. ಕಳೆದ ಕೆಲವು ದಿನಗಳಿಂದ ನಡೀತಾ ಇದ್ದಂತಹ ಕೋಲ್ಡ್ ವಾರು ಇವತ್ತು ಜ್ವಾಲಾಮುಖಿ ಹಂಗೆ ಸ್ಫೋಟಗೊಂಡಿದೆ. ಇದು ಕೇವಲ ಸಣ್ಣ ಭಿನ್ನಾಭಿಪ್ರಾಯ ಅಲ್ಲ, ಬದಲಾಗಿ ಪಕ್ಷದ ಅಸ್ತಿತ್ವ ಮತ್ತು ಭವಿಷ್ಯದ ನಾಯಕತ್ವದ ಕುರಿತಾದಂತಹ ದೊಡ್ಡ ಮಟ್ಟದ ಬದಲಾವಣೆಯ ಮುನ್ಸೂಚನೆ ಅಂತ ಹೇಳ್ಬೋದು. ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಇಲ್ಲೀಗ ಯಾವಾಗ RSS ಕರ್ನಾಟಕದಲ್ಲಿ ಒಂದು ಮಹತ್ವದ ಸಭೆಯನ್ನು ಕರೆಯುತ್ತೆ ಅನ್ನೋದು ಗೊತ್ತಾಯಿತೋ ಕೂಡಲೇ ರಾಜ್ಯದ BJPಯ 3 ಘಟಾನುಘಟಿ ನಾಯಕರು ದಿಢೀರಂತ ರೆಸಾರ್ಟಿಗೆ ಶಿಫ್ಟ್ ಆಗ್ತಾರೆ. ರಾತ್ರೋರಾತ್ರಿ ಒಂದು ಮಹತ್ವದ ಸಭೆಯನ್ನು ನಡೆಸ್ತಾರೆ, ಅಲ್ಲೊಂದು ನಿರ್ಧಾರವನ್ನು ಕೂಡ ಮಾಡ್ತಾರೆ. ಯಾರ ನಾಯಕರು, ಯಾಕಾಗಿ ಸೇರೋದ್ರಲ್ಲಿ ಎಲ್ಲ ಹೇಳ್ತಾ ಹೋಗ್ತೀನಿ. ನೋಡಿ, ದೇವನಹಳ್ಳಿಯ ರಹಸ್ಯ ರೆಸಾರ್ಟ್ ಕಾರ್ಯಾಚರಣೆ ಈಗ ಶುರುವಾಗಿರುವಂಥದ್ದು. ನೋಡಿ, ದೆಹಲಿಯಿಂದ ಬೆಂಗಳೂರಿಗೆ ಬಂದಿಳಿದಂತಹ BJPಯ ಘಟಾನುಘಟಿ ನಾಯಕರು ಸೀದಾ ಮನೆಗೆ ಹೋಗೋದಿಲ್ಲ. ಬದಲಾಗಿ ಅವರ ಫೋನ್ ಸ್ವಿಚ್ ಆಫ್ ಆಗುತ್ತೆ. ಅಲ್ಲಿಂದ ನೀಟಾಗಿ ಡೈರೆಕ್ಟಾಗಿ ಪಕ್ಕದಲ್ಲೇ ಇದ್ದಂತಹ, ಹತ್ತಿರದಲ್ಲೇ ಇದ್ದಂತಹ ಒಂದು ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರೆ. ಈ ಸಭೆಯ ಗೌಪ್ಯತೆ ಎಷ್ಟಿತ್ತು ಅಂದರೆ, ಪಕ್ಷದ ಇತರೆ ಕಾರ್ಯಕರ್ತರಿಗೂ ಕೂಡ ಈ ವಿಷಯ ಗೊತ್ತಾಗಲಿಲ್ಲ. ಅಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ. ಅಷ್ಟಕ್ಕೂ ಈ ರಹಸ್ಯ ಸಭೆಯಲ್ಲಿ ಪಾಲ್ಗೊಂಡಂತಹ ನಾಯಕರು ಯಾರು? ಈ ಪ್ರಶ್ನೆ ನಿಮಗೆ ಹುಡ್ಕೊಂಡಿರ್ಬೋದು. ಅವ್ರು ಮತ್ತೆ ಯಾರೂ ಅಲ್ಲ, ಒಂದು ವಿರೋಧ ಪಕ್ಷದ ನಾಯಕ R. ಅಶೋಕ್ ಅವರು, ಹಿರಿಯ ನಾಯಕ CT ರವಿ, ಮಾಜಿ ಸಚಿವರಾದಂತಹ CC ಪಾಟೀಲು, ಇನ್ನೊಬ್ಬರು ನಮ್ಮ ಕಾರ್ಕಳದ ಶಾಸಕರಾಗಿರುವಂತಹ ಸುನೀಲ್ ಕುಮಾರ್.
ಇವರೆಲ್ಲರೂ ಈಗ ರಾಜ್ಯ BJPಯಲ್ಲಿನ ಸಮಾನ ಮನಸ್ಕರರು ಅಂತ ಹೇಳ್ಬೋದು. ವೀಕ್ಷಕರ, ರಾಜ್ಯ BJPಯಲ್ಲಿ ಏನೇನೂ ಸರಿ ಇಲ್ಲ ಅನ್ನೋದಕ್ಕೆ ಇತ್ತೀಚೆಗೆ ನಡೆದಂತಹ ಒಂದಷ್ಟು ಇನ್ಸಿಡೆಂಟ್ಗಳೇ ಸಾಕ್ಷಿಯಾಗುತ್ತೆ. ಉದಾಹರಣೆಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂತಹ ಅಡ್ಡ ಮತದಾನ. ಇತ್ತೀಚೆಗೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪಕ್ಷದ ಒಳಗೇನೆ ಕೆಲವೊಂದಷ್ಟು ಮಂದಿ ಕ್ರಾಸ್ ವೋಟಿಂಗ್ ಮಾಡ್ತಾರೆ. ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿಗೆ ಇದೊಂದು ದೊಡ್ಡ ಅವಮಾನ ಅಂತ ಹೇಳ್ಬೋದು. ಹಾಗೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆದಮೇಲೆ ಸಿಕ್ಕಂತಹ ಮೊದಲ ಗೆಲುವು ಇದು. ಈ ಇನ್ಸಿಡೆಂಟ್ ಆದಮೇಲೆ ಶಿಸ್ತಿನ ಪಕ್ಷ ಅನ್ನಿಸ್ಕೊಂಡಂತಹ BJPಗೆ ತುಂಬ ಮುಜುಗರ ಆಗಿಬಿಡುತ್ತೆ. ಹೈಕಮಾಂಡ್ಗೂ ತುಂಬ ತಲೆನೋವಾಗುತ್ತೆ. ಇದಾದ ಬಳಿಕ ಮಾಜಿ CM ಸದಾನಂದ ಗೌಡ್ರು ಇವರದ್ದು ಎನ್ನಲಾದಂತಹ ಒಂದು ಆಡಿಯೋ ಲೀಕ್ ಆಯಿತು. ಇದು ಬೆಂಕಿಗೆ ತುಪ್ಪ ಸುರಿಯೋದು ಅಂತಾರಲ್ಲ, ಹಂಗಾಯಿತು. ಈ ಆಡಿಯೋ ಯಾವಾಗ ದೆಹಲಿಯ ಹೈಕಮಾಂಡ್ವರೆಗೂ ತಲುಪ್ತೋ ಹೈಕಮಾಂಡ್ ತುಂಬ ಗರಂ ಆಗ್ತಾರೆ. ರಾಜ್ಯ BJP ನಾಯಕರ ವಿರುದ್ಧ ಸಿಟ್ಟಿಗೆ ಹೇಳ್ತಾರೆ. ಅಫ್ಕೋರ್ಸ್ ಆಗಲೇಬೇಕಾದಂತಹ ವಿಚಾರ. ಶಿಸ್ತಿನ ಪಕ್ಷದಲ್ಲಿ ಇಂತಹ ಅಸಭ್ಯ ಘಟನೆಗಳು ಹೆಂಗೆ ನಡೆಯೋದಕ್ಕೆ ಸಾಧ್ಯ? ಇದನ್ನು ಸಹಿಸ್ಕೊಳ್ಳೋದಾದರೂ ಹೇಗೆ? ಕರ್ನಾಟಕದಲ್ಲಿ ಹೀಗೆ ದಿನಕ್ಕೊಂದು ನಾಟಕ ನಡೀತಾ ಇದೆ. ಇದರಿಂದ ಹೈಕಮಾಂಡ್ ಕೂಡ ತುಂಬ ಸಿಟ್ಟಾಗಿದ್ದಾರೆ, ಕಣ್ಕೆಂಪಾಗಿದೆ. ಸೊ ರಾಜ್ಯ ನಾಯಕರಲ್ಲಿ ಕೂಡ ಈಗ ಒಂದು ರೀತಿ ನಡುಕ ಶುರುವಾಗಿದೆ. ಇದೆಲ್ಲದರ ನಡುವೆ ಈಗ ಒಂದಷ್ಟು ನಾಯಕರು ರೆಸಾರ್ಟನ್ನು ಸೇರಿಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಒಟ್ಟಾಗಿ ಮುಂದಿನ ದಿನದಲ್ಲಿ ಹೈಕಮಾಂಡನ್ನು ಭೇಟಿ ಮಾಡಿ ತಮ್ಮ ನಿರ್ಧಾರವನ್ನು ತಿಳಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಿ, 2028ಕ್ಕೆ ಕರ್ನಾಟಕದ ವಿಧಾನಸಭಾ ಚುನಾವಣೆ. ಸೊ ಪಕ್ಷದಲ್ಲಿ ಏನಾದರೂ ಸರ್ಜರಿ ಮಾಡಬೇಕು ಅಂದರೆ ಈಗಲೇ ಮಾಡಬೇಕು, ಇನ್ನೂ ಕೂಡ ತಡ ಮಾಡೋ ಹಂಗಿಲ್ಲ. BJP ಕಾರ್ಯಕರ್ತರಲ್ಲಿ ಕೂಡ ಇದೇ ಗೊಂದಲ ಈಗಿರೋದು. ರಾಜ್ಯದಲ್ಲಿ ಇಷ್ಟೆಲ್ಲ ನಡೀತಾ ಇದೆ, ಆದರೂ ಕೂಡ ನಮ್ಮ ಹೈಕಮಾಂಡ್ ಯಾಕಿನ್ನೂ ಸುಮ್ಮನಿದ್ದಾರೆ? ಎಲ್ಲ ಕಡೆ ಗೆದ್ಕೊಂಡು ಬರ್ತಾ ಇರುವಂತಹ BJP ನಾಯಕರು ಕರ್ನಾಟಕದಲ್ಲಿ ಯಾಕಿನ್ನೂ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ. ಹಾಗಂತ BJP ಹೈಕಮಾಂಡ್ ಸುಮ್ಮನೆ ಕೂತಿದೆ ಅಂತಲೂ ಅಂದ್ಕೊಬೇಡಿ. ಆಲ್ರೆಡಿ ಅವ್ರ ಕೆಲಸವನ್ನು ಶುರು ಮಾಡಿಕೊಂಡಿದ್ದಾರೆ. ಅದಕ್ಕಾಗಿಯೇ ದೆಹಲಿಯಿಂದ ತ್ರಿಮೂರ್ತಿಗಳು ಕರ್ನಾಟಕದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಅಂತ ಬರ್ತಾ ಇರುವಂಥದ್ದು. ಮೊದಲನೇದು ಪ್ರಹ್ಲಾದ್ ಜೋಶಿ. ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು BJP JDS ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿ ರಾಜ್ಯಕ್ಕೆ ಬರುವಂತಹ ಸಾಧ್ಯತೆ ಇದೆ. ಅದಾದ ನಂತರ ಶೋಭಾ ಕರಂದ್ಲಾಜೆ ಮತ್ತು ವಿ ಸೋಮಣ್ಣ ಇವರನ್ನು ಕೂಡ ರಾಜ್ಯಕ್ಕೆ ಕಳಿಸಿ ಇಲ್ಲಿನ ಗೊಂದಲಗಳನ್ನು ಸರಿಪಡಿಸೋದಕ್ಕೆ ಹೈಕಮಾಂಡ್ ಗೇಮ್ ಪ್ಲಾನ್ ಮಾಡ್ತಾ ಇದೆ. ಈ ಮೂವರಲ್ಲಿ ಯಾರಿಗೆ ರಾಜ್ಯದ ಉಸ್ತುವಾರಿ ಅಥವಾ ಕಮಾಂಡ್ ಸಿಗುತ್ತೆ ಅನ್ನೋದು ಈ ಕುತೂಹಲ ಮೂಡಿಸ್ತಾ ಇದೆ. ಇದರ ನಡುವೆ RSSನ ರಾಷ್ಟ್ರೀಯ ಸಹ ಕಾರ್ಯದರ್ಶಿ CR ಮುಕುಂದ್ ಅವರು ಕೂಡ ಕರ್ನಾಟಕದಲ್ಲಿ ಒಂದು ಸಭೆಯನ್ನು ನಡೆಸ್ತಾರೆ. ಕರ್ನಾಟಕ BJPಯಲ್ಲಿ ನಡೀತಾ ಇರುವಂತಹ ದಿನನಿತ್ಯದ ರಂಪಾಟ, ಅಡ್ಡ ಮತದಾನ ಮತ್ತು ಆಡಿಯೋ ಲೀಕ್ ಪ್ರಕರಣಗಳಿಂದ ಮುಕುಂದ್ ಅವರು ತುಂಬ ಅಪ್ಸೆಟ್ ಆಗಿದ್ದಾರಂತೆ. ಶಿಸ್ತಿನ ಪಕ್ಷ ಅನ್ನೋ ಹಣೆಪಟ್ಟಿ ಇರುವಂತಹ BJPಯ ಇವತ್ತಿನ ಪರಿಸ್ಥಿತಿ ಕಂಡು ಅವರಿಗೂ ತುಂಬ ಬೇಜಾರಾಗಿದೆಯಂತೆ. ಹಂಗಾಗಿ ಕರ್ನಾಟಕದಲ್ಲಿ ಈ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸೊ ಎಲ್ಲ ನಾಯಕರನ್ನು ಕರೆಸಿ 1-to-1 ಫೇಸ್-ಟು-ಫೇಸ್ ಮಾತುಕತೆಯನ್ನು ನಡೆಸಿ ಅವರವರ ಅಭಿಪ್ರಾಯವನ್ನು ಕೇಳ್ತಾರೆ. ಅದಾದಮೇಲೆ ಒಂದು ಕ್ಲಾಸ್ ಕೂಡ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂಥರ ವಿಚಿತ್ರ ಆಗಿದೆ ರಾಜ್ಯದಲ್ಲಿ. ಒಂದು ಕಡೆ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಹೇಳಿ ರೆಸಾರ್ಟ್ ಸೇರಿರುವಂತಹ ಒಂದಷ್ಟು ನಾಯಕರು, ಇನ್ನೊಂದು ಕಡೆ ಇದೆಲ್ಲವನ್ನ ಸರಿ ಮಾಡಿ ಒಗ್ಗಟ್ಟಿನಿಂದ ನಡಿಬೇಕು ಅಂತ ಒದ್ದಾಡ್ತಾ ಇರುವಂತಹ ಸಂಘ ಪರಿವಾರ. ಸೊ ಈಗ ಪ್ರಶ್ನೆ ಏನಂದರೆ, ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತಾ? ಪ್ರಹ್ಲಾದ್ ಜೋಶಿ ರಾಜ್ಯ ರಾಜಕಾರಣಕ್ಕೆ ಬರ್ತಾರಾ?
ಅವರು ಬಂದ ಮೇಲೆ ಇಲ್ಲಿನ ವಾತಾವರಣ ಸುಧಾರಣೆ ಆಗುತ್ತಾ? ಕುಮಾರಸ್ವಾಮಿ ಅವರಿಗೇನಾದರೂ ಮುಂದೆ ದೊಡ್ಡ ಜವಾಬ್ದಾರಿ ಸಿಗುತ್ತಾ? ಎಲ್ಲವನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾಯಕತ್ವ ಬದಲಾವಣೆ ರಾಜ್ಯದಲ್ಲಿ ಆಗಬೇಕಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.